ಕೃಷಿ ದೌರ್ಭಾಗ್ಯದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಳೆಯಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಿಮ್ಮ ಮುಂದೆ ಇಡ್ತಾ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ವಾಕ್ ಥ್ರೂ ನೋಡ್ಕೊಂಡು ಬರೋಣ ಬನ್ನಿ. ಸಿದ್ದರಾಮಯ್ಯ ಅವರೇ, ನಿಮ್ಮ ಕನಸಿನ ಕೃಷಿ ಭಾಗ್ಯ ಯೋಜನೆ ಯಾವ ರೀತಿ ಭ್ರಷ್ಟ ವ್ಯವಸ್ಥೆಯಿಂದ ನೆಲಕಚ್ಚಿ ಕೂತಿದೆ ಅನ್ನೋದನ್ನು ನೋಡಿ. ಈ ಗದ್ದೆಯನ್ನೊಮ್ಮೆ ನೋಡಿ. ಇಲ್ಲಿ ನೆರಳು ಮನೆ ಇರಬೇಕಿತ್ತು, ಕಂಬಗಳಿರಬೇಕಿತ್ತು, ಹಾಸಿ ಇರಬೇಕಿತ್ತು, ಎಲ್ಲವೂ ಇರಬೇಕಿತ್ತು. ಆದರೆ ಕಣ್ಣಾರೆ ನೋಡಿ, ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮ್ಗೇನು ಬೇಕು? ಬರೀ ಕಂಬದ ತುಂಡುಗಳು ಅಷ್ಟೇ ಉಳಿದಿವೆ. ಸಬ್ಸಿಡಿ ಬಿಡುಗಡೆ ಆದ ತಕ್ಷಣ ಇವೆಲ್ಲವೂ ಮಾಯ ಆಗಿಬಿಟ್ಟಿವೆ. ಎಟ್ಲೀಸ್ಟ್ ಸರ್ಕಾರದ ಯೋಜನೆಯಲ್ಲಿ 31 ಲಕ್ಷ ತಗೊಂಡಿದ್ದೀವಿ, ಒಂದು 3 ವರ್ಷ ಆದರೂ ಕಾಂಟ್ರಾಕ್ಟ್ ಪ್ರಕಾರ ಇಟ್ಟು ಬಿಡೋಣ ಅನ್ನುವಂಥ ಒಂದು ಕನಿಷ್ಠ ಸೌಜನ್ಯವೂ ಇಲ್ಲದಂಥ ಈ ಭ್ರಷ್ಟರು ಇದನ್ನು 1 ವರ್ಷ ಆಗೋ ಒಳಗೇನೆ ಕಿತ್ತು ಬಿಟ್ಟಿದ್ದಾರಲ್ಲ. ಒಂದು ಕೂಡ ಬೆಳೆ ಕೂಡ ತೆಗೆದಿಲ್ಲ ಅಂದರೆ ನಿಮ್ಮ ಯೋಜನೆ ಅದ್ಯಾವ ರೀತಿ ನೆಲ ಕಚ್ಚಿದೆ, ಭ್ರಷ್ಟ ವ್ಯವಸ್ಥೆ ಅದ್ಯಾವ ರೀತಿ ತೋಪು ಮಾಡಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾ? ಇದಕ್ಕೆ ಈ ಭ್ರಷ್ಟ ಅಧಿಕಾರಿಗಳು, ಕಮಿಷನ್ನ ಎಂಜಲು ಕಾಸಿಗೆ ಆಸೆ ಬಿಡುವ ಅಧಿಕಾರಿಗಳು ಸಾಥ್ ಕೊಡದೆ ಇಂಥ ಭ್ರಷ್ಟಾಚಾರ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ಕಮಿಷನ್ ದಂಧೆ ಅನ್ನುವಂಥದ್ದು ತಾಲೂಕು ಮಟ್ಟದಿಂದ ವಿಧಾನಸೌಧಕ್ಕೆ ಹೊರಗೆ ಹರಡಿದೆ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ. ಕಮಿಷನ್ಗಾಗಿ ಕೃಷಿ ಅಧಿಕಾರಿಗಳು ಕೃಷಿ ಭಾಗ್ಯ ಯೋಜನೆಯ ನಿಯಮಗಳನ್ನು ಹೇಗೆ ಬೇಕಾದರೂ ಉಲ್ಲಂಘಿಸ್ತಾರೆ ಅನ್ನೋದಕ್ಕೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ತಾಲೂಕಿನ ಕೊಡಲಾಗರದಲ್ಲಿ ನಡೆದಿರುವಂಥ ಈ ಹಗರಣವೇ ಸಾಕ್ಷಿ. ಈ ಯಾವುದೇ ಒಂದು ಕೃಷಿ ಭಾಗ್ಯ ಯೋಜನೆಯ ಇದು ಸಬ್ಸಿಡಿ ಬಿಡುಗಡೆ ಆಗಬೇಕಾದ್ರೆ ಅಲ್ಲಿ ಫಸ್ಟ್ ಒಂದು ಬೋರ್ವೆಲ್ ಇದೆಯಾ, ಬೋರ್ವೆಲ್ ದೃಢೀಕರಣ ಪತ್ರ ಇರಬೇಕು. ಆದರೆ ಈ ಇಡೀ ಸೈಟಲ್ಲಿ ಬೋರ್ವೆಲ್ಲೇ ಇಲ್ಲ. ಇನ್ನು ಬೋರ್ವೆಲ್ ಇಲ್ಲದೆ ಅದು ಹೇಗೆ ನಿಮಗೆ ಸಬ್ಸಿಡಿ ಬಿಡುಗಡೆ ಆಗಿದೆ? ಆಮೇಲೆ ಇಲ್ಲಿ ನೋಡಿ, ಸಬ್ಸಿಡಿ ಬಿಡುಗಡೆ ಆದ ನಂತರ ಇಡೀ ಸೈಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನವಲ್ವಾ ಅದು ಒಡ್ರಟ್ಟೆಂದು ಕಿತ್ತಾಕ್ಯವ್ರೆ, ಇದನ್ನು ಕಿತ್ತಾಕ್ಯವ್ರು ಸಬ್ಸಿಡಿ ತಗೊಂಡು ಇದನ್ನ ಒಂದು ಎಕರೆಗೆ ಅದೇನೋ ವರ್ಷಕ್ಕೆ 20,000 ಕೊಟ್ಟು ಮಾತಾಡ್ಕೊಂಡು 1 ಲಕ್ಷ ಕೊಟ್ಟು ಅವನಿಗೆ ಅಗ್ರಿಮೆಂಟ್ ಏನೋ ಮಾಡ್ಕೊಂಡ್ರಿ. ಸಬ್ಸಿಡಿ ತನಕ ಅವನ್ನ ಹುಷಾರಾಗಿ ನೋಡ್ಕೊಂಡು ತಗೊಂಡು ಮೇಲೆ ಕೊಟ್ಟರು 1 ಲಕ್ಷ ಕೊಟ್ಟರು. ಅವ ದುಡ್ಡು ಕೊಟ್ಟರು. ನಮ್ದು ಅವ್ರು 5 ವರ್ಷ ಲೀಸ್ಗೆ ಹಾಕಿಸ್ಕೊಂಡವ್ರೆ. ನಿಮ್ತವ ಅವ್ರು ಮಾಡ್ಯವ್ರ? ಅವರು ಇರೋ ಫ್ಯಾಕ್ಟ್ ಕರೆಕ್ಟಾಗಿ ಹೇಳ್ಬೇಕು. ಇದು ವರ್ಷಕ್ಕೆ 35,000. 5 ವರ್ಷ ಕೊಡೋದು. 5 ವರ್ಷ ಕೊಟ್ಟವ್ರೆ ಅವರು. ಪಾಪ 2 ವರ್ಷಕ್ಕೆ ಕೊಟ್ಟವ್ರೆ. ಅದ್ಯಾಕೆ ಒಂದು ಬೆಳೆ ತಗೊಂಡವ್ರೆ 2 ವರ್ಷಕ್ಕೆ ಕೊಟ್ಟವ್ರೆ. ನೀವು ತಗೊಂಡಿಲ್ವಾ? ಅವರೇ ಎಲ್ಲ ತಗೊಂಡು ಬೋರು ಎಲ್ಲ. ವರ್ಷಕ್ಕೆ 35,000 5 ವರ್ಷಕ್ಕೆ. ಆದರೆ ಇವರು ಕೊಳ್ಳೆ ಹೊಡಿತಾ ಇರೋದು 35ರಿಂದ 40 ಲಕ್ಷ ರೂಪಾಯಿ. ನಿಜಕ್ಕೂ ನಂಬೋದಕ್ಕೆ ಅಸಾಧ್ಯ. ಆದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇರುವಂಥದ್ದು. ಅಂದರೆ ಇದು ಯಾರ ಗಮನಕ್ಕೂ ಬರಲಿಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ನನಗೆ. ಹೌದು. ಆ ಭಾವನೆ ಇನ್ನೊಂದೇನು ಗೊತ್ತಾ, ನಾವು ಈ ಕೃಷಿ ಇಲಾಖೆಯ ಮೊದಲ ಹಗರಣ ಅಲ್ಲ, ಇಲ್ಲಿ ಹೆಜ್ಜೆಗಾಗುತ್ತೆ. ಯಾಕಂದರೆ ರೈತನಿಗೆ ಮಾಹಿತಿಯ ಕೊರತೆ ಇರುತ್ತೆ. ಒಂದು ಯಾವ ಮಾಹಿತಿನೂ ಕೊಡಲ್ಲ. ನಿಮಗೆ ಇಂತಿಂಥ ಯೋಜನೆ ಇದೆ, ಇಂತಿಂಥ ಸಹಾಯಧನ ಸಿಗುತ್ತೆ ಹೇಳೋದಿಲ್ಲ. ಹೋಗಿ ಕೇಳಿದ್ರೆ ದರ್ಪದ ದಬ್ಬಾಳಿಕೆ. ಇಂಥವ್ರ ಮುಂದೆ ಅದು ಒಂದು ಹೆಂಗಸು ಅಧಿಕಾರಿ ಮುಂದೆ ಕೂತ್ಕೊಂಡು ಹೇಳಿದ್ರೆ ಅವ್ರು ಹೇಳ್ತಾರೆ ಕೇಳಿ, ಅವ್ರ ಪಕ್ಕದಲ್ಲಿ ಕೂತ RTI ಅಧಿಕಾರಿ, ಮೇಡಮ್ ನಾವು ಬಂದ ತಕ್ಷಣ ಗುಬ್ಬೆ ಹಾಕಕ್ಕೆ ಶುರು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ, ಇನ್ನೆಲ್ಲಿ ರೇಪ್ ಕೇಸ್ ಹಾಕ್ಬಿಡ್ತಾರೋ ಅಂತ ಹೇಳ್ಕೊಂಡು ನಾವು ಇನ್ನೊಂದು ಹೋಗ್ಬಿಡ್ತೀವಿ ಅನ್ನುವಂಥದ್ದು. ಅಂದರೆ ಈ ರೀತಿಯ ವರ್ತನೆ, ರೈತ ಅಧಿಕಾರಿಗಳ ಪಕ್ಕಕ್ಕೆ ಹೋಗಕ್ಕೆ ಹೆದರ್ತಾನೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಹೀಗೆ ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಈ ಒಂದು ಉದಾಹರಣೆ ನೋಡಿ. ಇಲ್ಲಿ ರೈತನಿಗೆ ಒಂದು ಟೀಮೇ ಮಾಡ್ಕೊಂಡಿದ್ದಾರೆ. ಅಲ್ಲಿ 20 ಸಾವಿರ ಅಂತೆ, ಹೆಚ್ಚು ಕೊಡಲ್ಲ, 20,000ದಿಂದ 35,000 ಕೊಡ್ತಾರೆ. ಅವನೇನು ತಿಳ್ಕೊಳ್ತಾನೆ, ನಂಗೆ ಅಷ್ಟಾದರೂ ಬರುತ್ತೆ ಅನ್ನುವಂಥದ್ದು ಆಸೆ. ಅವನಿಗೆ ಸಹಾಯಧನದ ಬಗ್ಗೆ ಗೊತ್ತೇ ಇರೋದಿಲ್ಲ, ನನಗಿಂಥದ್ದು ಸಬ್ಸಿಡಿ ಇರುವಂಥದ್ದು ಗೊತ್ತಿರಲ್ಲ, ಕೊಟ್ಟು ಬಿಡ್ತಾನೆ. ಆಮೇಲೆ ಒಂದು ಆಸೆ ಏನು ಗೊತ್ತು, ನನಗೊಂದು ಬೋರ್ ಹಾಕಿ ಕೊಟ್ಬಿಡ್ತಾರೆ ಅಂತ. ಬೋರಿಗೆ ಒಂದು 50-60 ಸಾವಿರ ಖರ್ಚು ಮಾಡ್ತಾರೆ. ಅದ್ರಲ್ಲಿ ನೀರು ಬಂದಿಲ್ಲ. ಆಮೇಲೆ ನೀವು ನೋಡಿದ್ರಲ್ಲ ಹೇಗೆ ಹಾಕಿಟ್ಟು ಸಬ್ಸಿಡಿ ಬರೋದ್ರಕ್ಕೆ ಚೆನ್ನಾಗಿ ನೋಡ್ಕೊಳ್ತಾರಂತೆ. ಬಂದ ತಕ್ಷಣ ಕಿತ್ಕೊಂಡು ಇನ್ನೊಂದು ಕಡೆ ಹಾಕ್ತಾರೆ. ಆಮೇಲೆ ನಾನು ಕೃಷಿ ಇಲಾಖೆ ಹಗರಣದ ಮಾಡ್ತಾ ಇದ್ದಾಗ ಪ್ರತಿ ಸತಿಯೂ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಹೇಳೋದು, ನಮಗೆ ದಾಖಲೆಗಳಿಲ್ಲ, ತನಿಖೆ ಮಾಡ್ತೀನಿ, ದಾಖಲೆಗಳಿಲ್ಲ, ತನಿಖೆ ಮಾಡ್ತೀನಿ. ಅದಕ್ಕೆ ಅವರಿಗೆ ಈಗ ನಾನು ದಾಖಲೆಗಳ ಸಮೇತ
ಸಾಕ್ಷಿ ಸಮೇತ ಇವತ್ತು ವರದಿ ನಾನು ಕೊಟ್ಟಿದೆ. ಇದು ಕಣ್ಣು ಕಾಣುವಂತೆ ಸಾಕ್ಷಿ. ಇನ್ನೆಷ್ಟು ಸಾಕ್ಷಿ ಬೇಕು ಅಂತ ಅವ್ರ ಹತ್ರ ಕೇಳ್ತಿದ್ದೀನಿ. ಪ್ರತಿ ಸತಿನೂ ಇದೇ ರೀತಿ ಯಾವ ವ್ಯಕ್ತಿಗೂ ಕೂಡ ಶಿಕ್ಷೆಯನ್ನು ಕೊಡಲ್ಲ. ಅಟ್ಲೀಸ್ಟ್ ಆ ಫ್ಯಾಬ್ರಿಕೇಟರ್ ಅವನು ಮೋಸ ಮಾಡಿದ್ದಾನೆ, ಅವನಿಂದಾದ್ರೂ ಹಣ ತಗೊಳ್ಳುವಂತ ವ್ಯವಸ್ಥೆ ಮಾಡಲ್ಲ. ಇಲ್ಲಿ ಏನ್ ಗೊತ್ತಾ, ಖಾಸಗಿ ಮತ್ತೆ ಈ ಸರ್ಕಾರಿ ಅಧಿಕಾರಿಗಳು ಕೈ ಜೋಡಿಸ್ಕೊಂಡು ಎಲ್ಲಾ ಕೃಷಿ ಯೋಜನೆಗಳನ್ನ, ಕೃಷಿ ಭಾಗ್ಯ ಇತ್ತೀಚೆಗೆ ಬಂದಿರುವಂಥದ್ದು, ಈ ಹಿಂದಿನಿಂದಲೂ ಕೂಡ ಪ್ರತಿ ಕೃಷಿ ಯೋಜನೆಯನ್ನ ಗುಳುಂ ಯೋಜನೆ ಮಾಡಿಕೊಂಡು ರೈತರನ್ನ ಮುಂಡಾ ಮುಚ್ತಾ ಇದ್ದಾರೆ. ರೈತರ ಹೆಸರಲ್ಲಿ ಎಷ್ಟು ಕೋಟಿ, ಸಾವಿರಾರು ಕೋಟಿ ಅನುದಾನ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಇವ್ರದ್ದೊಂದು ಎಂತ ಬೋಗಸ್ ಯೋಜನೆ ಅಂತ. ಇದು ತಿಪ್ಟೂರಿನ ಒಂದು ಇದು. ಇಲ್ಲಿ ಒಟ್ಟು 16 ಮಂದಿಗೆ ಇದು ಕೊಟ್ಟಿದ್ದಾರೆ. ಏನು ಕೃಷಿ ಭಾಗ್ಯದ ಯೋಜನೆಯಲ್ಲಿ ಶೇಡ್ ಹೌಸ್ ಮತ್ತೆ ಪಾಲಿ ಹೌಸ್ ಮಾಡಿದ್ದಾರೆ. ಇದು ನೋಡಿ ಲೆಕ್ಕ ಹಾಕ್ತೀನಿ, ಒಬ್ರು ಟೊಮೆಟೊ ಬೆಳೆದಿದ್ದಾರೆ. ಅದು ಬೆಳೆದಿದಾರೋ ಇಲ್ವೋ ಇವರು ದಾಖಲೆಗೋಸ್ಕರ ಬರ್ದಿದ್ದಾರೆ ಅಂತ. ಪ್ರತಿಯೊಬ್ರು ಕೂಡ ದೊಣ್ಣೆ ಮೆಣಸಿನಕಾಯಿ ಅಂದ್ರೆ ಇಷ್ಟು ದೊಡ್ಡ ಯೋಜನೆ ಮಾಡ್ತಿರಲ್ಲ, ದಾಖಲೆಗಳನ್ನ ಮಾಡ್ತಿರಲ್ಲ. ಒಬ್ಬ ರೈತ ದೊಣ್ಣೆ ಮೆಣಸಿನಕಾಯಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಇವಾಗ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಈಗಾಗಲೇ ನೀವು ನೋಡಬಹುದು ಪಾಲಿ ಹೌಸ್ ಹಾಗೂ ಶೇಡ್ ಹೌಸ್ಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಈ ಹಣವನ್ನ ತಮ್ಮ ಬೊಕ್ಕಸಕ್ಕೆ ತುಂಬಿಸ್ಕೊಳ್ತಿದ್ದಾರೆ ಅಂತ. ಇದು ಬಹಳ ದೊಡ್ಡ ದರೋಡೆಯಮ್ಮ. ಈ ದರೋಡೆಯನ್ನ ನಿಲ್ಲಿಸ್ಲಿಕ್ಕೆ ಪ್ರಾಮಾಣಿಕತೆ ಇರಬೇಕು. ರೈತರ ಹೆಸರು ಹೇಳಿ ರೈತರ ಕಾರ್ಯಕ್ರಮದ ಕೆಳಗಡೆ ಇಂಥ ಒಂದು ಲೂಟಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧ. ಯಾಕಂದ್ರೆ ರೈತರಿಗೆ ಸಿಗ್ತಾ ಇಲ್ಲ ಇದು. ಎಲ್ಲ ಮಧ್ಯೆ ಅಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ, ಯಾರೋ ಒಬ್ಬ ಇದ್ ಮಾಡೋನು ಇರ್ತಾನೆ, ಅದಕ್ಕೆ ಸಂಬಂಧಪಟ್ಟಂತವನು. ಅವನ ಹೆಸರಿಗೆ ಚೆಕ್ ಕೊಡೋದು, ಅವನ ಮೂಲಕ ಕಮಿಷನ್ ತಗೊಳ್ಳೋದು, ಇದೆಲ್ಲ ನಿರಂತರವಾದ ದಂಧೆ ಇದು. ಈ ದಂಧೆನಲ್ಲಿ ಸಾಮಾನ್ಯ ರೈತರಾದಂಥವ್ರು ಇದರಲ್ಲಿ ನ್ಯಾಯ ಸಿಗೋದು ಬಹಳ ಕಷ್ಟ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ನಿಯಂತ್ರಣ ಮಾಡಬೇಕಾದವರು ಇವರೇ ಈ ದಂಧೆ ಒಳಗಡೆ ಭಾಗಿದಾರರಾಗ್ಬಿಟ್ರೆ ಬಹಳ ದೊಡ್ಡ ಕಷ್ಟ. ಸರ್, ಅವ್ರುಗಳೇ ಇಲ್ಲಿ ಆ ಪಾಲಿ ಹೌಸ್ಗಳ ನಿರ್ಮಾಣ ಮಾಡ್ತಾರೆ, ಶೇಡ್ ಹೌಸ್ಗಳ ನಿರ್ಮಾಣ ಮಾಡ್ತಾರೆ, ಬೇರೆ ಒಬ್ಬ ರೈತನ ಭೂಮಿನ ತಗೊಂಡು. ಈಗಾಗಲೇ ನೀವು ನೋಡಿರಬಹುದು, ಒಬ್ಬ ರೈತ ಹೇಳ್ತಾನೆ 35,000 ರೂಪಾಯಿ ಕೊಡ್ತಾರೆ ನನಗೆ ವರ್ಷಕ್ಕೆ, 5 ವರ್ಷದ ಲೀಸ್ ಆಗಿದೆ ಅಂತ. ಸರ್, 1 ವರ್ಷಕ್ಕೆ 40 ಲಕ್ಷ ರೂಪಾಯಿ ನುಂಗ್ತಾರೆ ಸರ್ ಅಧಿಕಾರಿಗಳು. ಒಬ್ಬ ರೈತನಿಂದ, ಅದು ಕೂಡ ತುಂಡು ಭೂಮಿಯಿಂದ. ಹೌದು. ಕೋಡಿಹಳ್ಳಿ ಅವರೇ, ನಂದೊಂದು ಪ್ರಶ್ನೆ. ನಮಗೂ ಗೊತ್ತಿದೆ, ಇದೆಲ್ಲ ಸರ್ಕಾರದ ಗಮನಕ್ಕೆ ತಂದಿದೀವಿ, ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದಿದೀವಿ. ರೈತರು ಫಲಾನುಭವಿರವ್ರಿಗೆ ನಿಮ್ಗೆ ಸಬ್ಸಿಡಿ ಹಣ ಸಿಗ್ತಾ ಇಲ್ಲ, ಮಧ್ಯವರ್ತಿಗಳು ಮತ್ತು ಅಧಿಕಾರಿಗಳು ಸೇರಿ ಇದನ್ನ ಲೂಟಿ ಮಾಡ್ತಾ ಇದಾರೆ. ಇದನ್ನ ತಪ್ಪಬೇಕು ಅಂದ್ರೆ ಸರಿಯಾದಂತ ಒಂದು ಚುರುಕಾದ ಕಾರ್ಯಕ್ರಮ ನಡೆಸಬೇಕಾಗತ್ತೆ ಅಂತ ಹೇಳಿದ್ವಿ. ಆದ್ರೂ ಕೂಡ ಸರ್ಕಾರ ಮಂದಗತಿಯಲ್ಲೇ ಇವ್ರು ಮಾಡಿದ್ದೇ ಸರಿ, ಇವ್ರು ಹೇಳಿದ್ದೇ ಸರಿ ಅನ್ನೋ ದಿಕ್ಕಿನಲ್ಲಿ ನಡೀತಾ ಹೋದ್ರೆ ಇದಾಗಲ್ದರೋಡೆ ಅಂತಲೇ ಮತ್ತೇನಂತಾರೆ ಹೇಳಿ. ಅಂದ್ರೆ ನೀವು ಆಲ್ರೆಡಿ ನಿಮ್ಮ ಗಮನಕ್ಕೂ ಬಂದಿದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ, ಆದ್ರೂ ಕೂಡ ಇವರು ಬಿಲ್ಗಳ ಪಾಸ್ ಮಾಡ್ತಾನೆ ಇದಾರಲ್ಲ ಸರ್ ಈಗ. ಹೌದಮ್ಮ, ಈಗ ಬಿಲ್ಗಳು ನಡೀತಲೇ ಇದೆ. ಇದಕ್ಕೊಂದು ದೊಡ್ಡ ಕಾರ್ಯಕ್ರಮನೇ ಆಗ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನೀವು ಏನು ಕವರ್ ಸ್ಟೋರಿ ಮಾಡಿ ಇದು ಇಡೀ ನಾಡಿಗೆ ಬಿತ್ತರಿಸ್ತಾ ಇದ್ರಿ, ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಇದು ಹೆಚ್ಚು ಜನರಿಗೆ ಪರಿಚಿತ ಆಗ್ಬೇಕು. ಯಾವ್ಯಾವ ಹಂತದಲ್ಲಿ ಈ ತರದ್ದು ಲೂಟಿಗಳು ನಡೀತಾ ಇದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕಾಗಿದೆ. ಇನ್ನೊಂದು ಪ್ರಶ್ನೆ ಸರ್, ಇದು 2015-16ನೇ ಸಾಲಿನಿಂದ ಆಗಿರುವಂತ ಕೃಷಿ ಭಾಗ್ಯ ಯೋಜನೆ ಆಲ್ರೆಡಿ 2 ವರ್ಷ ಕಳೆದೋಯ್ತು. ಇವರೇ ನನಗೆ ಕೊಟ್ಟ ಲೆಕ್ಕದ ಪ್ರಕಾರ ರಾಜ್ಯದಲ್ಲಿ ಒಟ್ಟು 2,000ಕ್ಕೂ ಹೆಚ್ಚು 2,460 ಪಾಲಿ ಹೌಸ್ ಮತ್ತು ಶೇಡ್ ಹೌಸ್ಗಳು, 1,22,633 ಈ ಕೃಷಿ ಗುಂಡಿಗಳನ್ನ ಮಾಡಿದ್ದಾರೆ. ಇದರಲ್ಲಿ ಒಂದು ಲೆಕ್ಕ ಹಾಕಿದ್ರು ಕೂಡ ಸಾವಿರಾರು ಕೋಟಿ ಇವರು ಹಣವನ್ನ ರೈತರ ಹೆಸರಲ್ಲಿ ಬಿಡುಗಡೆ ಮಾಡಿದ್ದಾರೆ ಸರ್. ನಾನು ಹೇಳೋದು, ಇವರು ಒಬ್ಬ 1 ಲಕ್ಷ ಸಾಲ ಮಾಡ್ಕೊಂಡು ಸಾಯೋ ರೈತನಿಗೆ ಒಂದು 20,000 ಒಂದು ಪರಿಹಾರ ಕೊಡಕ್ಕೆ ಇವರು ಇದು ಮಾಡ್ತಾರೆ. ಆದ್ರೆ ಇಷ್ಟು ದೊಡ್ಡ ಗಂಟನ್ನ ಈ ಭ್ರಷ್ಟ ಅಧಿಕಾರಿಗಳ ಹೊಟ್ಟೆಗೆ ಹಾಕಿದಾರಲ್ಲ ಸರ್, ಇದು ದೊಡ್ಡ ಒಂದು ಈ ಹಗರಣದ ಬಗ್ಗೆ ಒಂದು ದೊಡ್ಡ ಹೋರಾಟ ಆಗ್ಬೇಕಾ ಬೇಡವಾ ಸರ್? ಇದು ಖಂಡಿತ ಆಗ್ಬೇಕಾಗಿದೆಯಮ್ಮ. ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂತಾ ಇದೀವಿ. ಈಗ ತಾವು ಇವತ್ತೇನು ಸ್ಟೋರಿ ಎಲ್ಲ ಬಿಡುಗಡೆ ಮಾಡಿದ್ರಿ, ಅದು ಎಲ್ಲ ನಾವು ಒಂಚೂರು ದಾಖಲೆಗಳನ್ನ ನಮಗೂ ಸ್ವಲ್ಪ ಕೊಡಿಯಮ್ಮ. ಖಂಡಿತ. ಈ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ? ಖಂಡಿತ. ಯಾಕಂದ್ರೆ ಇವ್ರನ್ನ ಬಲಿ ಹಾಕದೇ ಇದ್ರೆ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗು ಇದು.
ಸರ್ ಬಲಿ ಹಾಕದೇ ಇದ್ರೆ ಅವ್ರದ್ದೇನೂ ಆಗಲ್ಲ ಸರ್. ಬಲಿ ಆಗೋನ್ ರೈತ. ಹೌದಮ್ಮ, 50,000 ರೂಪಾಯಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ಅದನ್ನ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ದರೋಡೆ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಕಳ್ಳರ ಗುಂಪಿದು. ಇದು ಈ ಕಳ್ಳರ ಗುಂಪನ್ನ ಭೇದಿಸ್ತಾ ಇದ್ರೆ ನಾಳೆ ಯಾವ ರೈತರಿಗೂ ನ್ಯಾಯ ಸಿಕ್ಕೋದಿಲ್ಲ ಅನ್ನೋದು ಖಾತ್ರಿ ಇದೆ. ಅಂಡ್ ಮಾಡ್ಬೇಕಾದವ್ರು ಯಾರು ಸರ್? ಇದುವರೆಗೆ ರೈತ ಮುಖಂಡರ ಉತ್ಸಾಹ ನಾವು ನೋಡಿದ್ವಿ. ನಾವೀಗಾಗಲೇ ಕುರುಬೂರು ಶಾಂತಕುಮಾರ್ ಅವ್ರನ್ನ ಮಾತನಾಡ್ಸಿದ್ವಿ, ಪುಟ್ಟಣ್ಣಯ್ಯ ಅವ್ರನ್ನ ಮಾತನಾಡ್ಸಿದ್ವಿ, ಮಾಹಿತಿ ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಸರ್, ಒಂದು ಜನಸಾಮಾನ್ಯಳಾಗಿ ನಂದೊಂದು ಪ್ರಶ್ನೆ ಸರ್, ಪಾಲಿ ಹೌಸಿನ ಬಗ್ಗೆ ನಿಜಕ್ಕೂ ರೈತ ಮುಖಂಡರಿಗೆ ಅರಿವಿಲ್ವಾ ಸರ್? ಶೇಡ್ ಹೌಸ್ಗಳ ಬಗ್ಗೆ ಅರಿವಿಲ್ವಾ ಸರ್? ಎಲ್ಲಿ ಆ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಗೊತ್ತಿರಲ್ವಾ ಸರ್? ಈಗ ಅದು ಸಾಮಾನ್ಯವಾಗಿ ಗೊತ್ತಿರುತ್ತಮ್ಮ, ಅವ್ರಿಗೂ ತಿಳುವಳಿಕೆ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಟು ರೆಸ್ಪಾಂಡ್. ಅದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಬೇಕು. ನನ್ನ ರೈತ ಹಾಳಾಗಿ ಹೋಗ್ತಿದ್ದಾನೆ ಅಂತ ಒಂದು ದೊಡ್ಡ ಮಟ್ಟದ ಚಳುವಳಿ ನಡೆಸಬೇಕಾದ ಜವಾಬ್ದಾರಿ ಇದೆಯೋ ಇಲ್ವೋ ರೈತ ಮುಖಂಡರಿಗಾಗ್ಲಿ ಅಥವಾ ಶಾಸಕರಿಗಾಗ್ಲಿ? ಖಂಡಿತ ಇದೆ. ಯಾರು ಮಾಡ್ಲಿ ಬಿಡ್ಲಿ ಅದನ್ನ ನಾವು ಮಾಡಕ್ಕೆ ತಯಾರಿದೀವಿ. ನೀವು ಮಾಡ್ತೀರಿ ಹಾಗಾದ್ರೆ? ಖಂಡಿತ. ಎಸ್, ಧನ್ಯವಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ. ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡಿ ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಮಾನ್ಯ ಪ್ರಶ್ನೆ ರೈತ ಮುಖಂಡರಿಗೆ ನಾನು ಕೇಳ್ತಾ ಇರುವಂತಹದ್ದು, ರಾಜ್ಯದಲ್ಲಿ ಪಾಲಿ ಹೌಸ್ನ ಯೋಜನೆ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ವಾ? ಶೇಡ್ ಹೌಸ್ಗಳ ನಿರ್ಮಾಣದ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ವಾ? ಸರ್ಕಾರದ ಅನುದಾನದ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ನಿಮಗೆ ಮಾಹಿತಿ ಇರೋದಾದ್ರೆ ಸಾಲದ ಕೂಪದಲ್ಲಿ ಮುಳುಗಿರುವಂತಹ ಆ ರೈತನಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕಾದ್ದು ನಿಮ್ಮ ಜವಾಬ್ದಾರಿ ಅಲ್ವಾ? ಆತನಿಗೆ ಆ ಯೋಜನೆ ಸಿಗೋ ಹಾಗೆ ಮಾಡಬೇಕಾದ್ದು ನಿಮ್ಮ ಜವಾಬ್ದಾರಿ ಅಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ರೈತ ಮುಖಂಡರಾಗಿ ಏನ್ ಮಾಡ್ತಾ ಇದ್ದೀರಾ? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿನ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಕೋಟ್ಯಾಂತರ ರೂಪಾಯಿ ಲೂಟಿ ವಿಜಯಲಕ್ಷ್ಮಿ ಅವರೇ, 1 ರೂಪಾಯಿ 2 ರೂಪಾಯಿ ಅಲ್ಲ, ಇವರೇ ಕೊಟ್ಟಿರೋ ದಾಖಲೆಗಳು. ಹೆಂಗಂದ್ರೆ ನಾನು ಈ ಒಂದು ದಾಖಲೆಗಳನ್ನ ಕೇಳ್ಕೊಂಡು ಇದೇ ನಮ್ಮ ಕೃಷಿ ಇಲಾಖೆಯ ನಿರ್ದೇಶಕರ ಬಳಿ ಹೋದೆ. ಅವರು ಫಸ್ಟ್ ಉತ್ಸಾಹದಲ್ಲಿದ್ದರು, ಆಮೇಲೆ ಹಿಂಗೆ ಹಗರಣ ಆಗಿದೆ ಅನ್ನುವಾಗ ಸ್ವಲ್ಪ ಉತ್ಸಾಹ ಕುಂಗಿ ಹೋಯ್ತು. ನಾನು ಒಂದು ಸ್ವಲ್ಪ ದಾಖಲೆ ಕೊಡಿ ಅಂತಂದರೆ ಎಲ್ಲ ಆ ಕಡೆ ಕಟ್ಟು ಈ ಕಡೆ ಕಟ್ಟು ಎಲ್ಲ ಕಟ್ ಮಾಡಿ ನನಗೊಂದು ದಾಖಲೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರೇ ಕೊಟ್ಟಿರೋ ಪ್ರಕಾರ 2660 ಪಾಲಿ ಹೌಸ್ಗಳು ಮತ್ತು ಶೇಡ್ ಹೌಸ್ಗಳಾಗಿದೆ. ಅದರಲ್ಲಿ ಹೈಯೆಸ್ಟ್ ಎಲ್ಲಾಗಿದೆ ಅಂದರೆ ಚಿತ್ರದುರ್ಗದಲ್ಲಿ ಆಗಿದೆ 269 ಪಾಲಿ ಹೌಸ್ ಶೇಡ್ ಹೌಸ್ ಆಗಿದೆ. ಸೆಕೆಂಡ್ ಹೈಯೆಸ್ಟ್ ತುಮಕೂರಲ್ಲಿ 230 ಆಗಿದೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೊಂದು ಆಗಿದೆ. ಬಟ್ ಇದರಲ್ಲಿ ಎಲ್ಲ ರೈತರಿಗೆ ಕೂಡ ನಾವೇ ತುಮಕೂರಲ್ಲಿ ಹೋಗಿದ್ರಲ್ಲಿ, ಈ ತಿಪ್ಟೂರಲ್ಲಿ ಹೋಗಿದ್ರಲ್ಲೇ ಬೆಳೆ ಒಂದು ಕಡೆ ಬೆಳೆ ಇರುತ್ತೆ, ಒಂದು ಕಡೆ ಪಾಲಿ ಹೌಸ್ ಇಲ್ಲ. ಪಾಲಿ ಹೌಸ್ ಇದ್ರೆ ಎಲ್ಲ ಆ ರೀತಿ ಕಿತ್ಕೊಂಡು ಹೋಗಿರುತ್ತೆ. ಇಷ್ಟೇ 16ರಲ್ಲೇ ಒಂದು 15 ಪಾಲಿ ಹೌಸ್ಗಳು ವರ್ಕ್ ಆಗ್ತಾ ಇಲ್ಲ. ಹಾಗಾದ್ರೆ 15 ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಹೆಂಗಿರ್ಬೋದು ಪರಿಸ್ಥಿತಿ? ಆಮೇಲೆ ಕೇಳಿ, ನಾನು ಆಯುಕ್ತರ ಬಳಿನೂ ಹೋದೆ. ಆಯುಕ್ತರ ಬಳಿ ಹೋದಾಗ ಅವ್ರು ಎಷ್ಟು ತಣ್ಣಗೆ ಒಂದು ಪ್ರತಿಕ್ರಿಯೆ ಕೊಟ್ರಂದ್ರೆ, ಅಲ್ಲಮ್ಮ ಶೇಡ್ ಹೌಸ್ಗಳೆಲ್ಲ ಹರಿದು ಹೋಗಿದೆ ಅಂತಂದ್ರೆ ಅವರಿಗೆ ಮೇಂಟೈನ್ ಮಾಡೋಕ್ಕೆ ಆಸಕ್ತಿ ಇಲ್ಲ ಇರಬಹುದು ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ ಭಾವನಾ, ಈ ಶೇಡ್ ಹೌಸ್ಗಳನ್ನು ಮಾಡಿಕೊಡ್ತಾರೆ, 3 ವರ್ಷ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಕಾಂಟ್ರಾಕ್ಟ್ ಬರ್ಕೊಡ್ಬೇಕು. ಆದರೆ ನಾವು ನೋಡಿರುವಂಥ ಎಲ್ಲ ಶೇಡ್ ಹೌಸ್ ಪಾಲಿ ಹೌಸ್ಗಳಿಗೆ 1 ವರ್ಷ ಕೂಡ ಆಗಿಲ್ಲ. ಹೆಂಗಾಗಿದೆ ನೋಡಿ. ಇವರ ಮನೆದು ಈ ರೀತಿ ಆದರೆ ಇವರು ಹಣ ಹಾಕೊಂಡು ಮಾಡಿದ್ದನ್ನು ಬಿಡ್ತಾರೆ ಹೀಗೆ. ಅಂದರೆ ಒಬ್ಬನಿಗೆ ಸಬ್ಸಿಡಿ ಕೊಡ್ತೀರಿ ಅಂದರೆ ಆಸಕ್ತಿ ಇಲ್ಲದ ರೈತನಿಗೆ ಕೊಡ್ತೀರಿ ಅಂದರೆ ನೀವು ಯಾರಪ್ಪನ ಮನೆಯ ದುಡ್ಡು ಕೊಡ್ತಿದ್ದೀರಾ? ನಿಮ್ಮನೆ ದುಡ್ಡು ಕೊಡ್ತಿದ್ದೀರಾ ನೀವು? ಲಕ್ಷಾಂತರ ರೂಪಾಯಿನ ನೀವು ಕೊಡ್ತಿರೋದು ಜನರ ತೆರಿಗೆ ಹಣವನ್ನ. ಅಂದ್ರೆ ಆಯುಕ್ತರು ಎಷ್ಟು ತಣ್ಣಗೆ ಆನ್ಸರ್ ಕೊಡ್ತಾರೆ ಅಂದ್ರೆ ಅವನಿಗೆ ಮೇಂಟೈನ್ ಮಾಡಕ್ಕೆ ಒಂದು ಆಸಕ್ತಿ ಇಲ್ಲದ ರೈತರಿಗೆ ಯಾಕೆ ಕೊಡಬೇಕು ನೀವು? ಯಾಕೆ ಸಬ್ಸಿಡಿ ರಿಲೀಸ್ ಆಗಬೇಕು? ಯಾಕೆ ಸಬ್ಸಿಡಿ ರಿಲೀಸ್ ಆಗಬೇಕು? ಅಲ್ಲಿ ಬೆಳೆದಿಲ್ಲ ಅಂದ್ರೆ ಅದು ಹೆಂಗ್ರಿ ಸಬ್ಸಿಡಿ ರಿಲೀಸ್ ಆಗುತ್ತೆ? ಅಷ್ಟೇ ಅಲ್ಲ, ಒಂದು ಪಾಲಿ ಹೌಸ್ ಆಗ್ಬೇಕಂದ್ರೆ ಅಲ್ಲಿ ಬೋರ್ವೆಲ್ ಅಂದ್ರೆ ನೀರಾವರಿ ವ್ಯವಸ್ಥೆ ಇರಲೇಬೇಕು. ಎಷ್ಟು ಪಾಲಿ ಹೌಸ್ಗಳಲ್ಲಿ ಬೋರ್ವೆಲ್ಗಳಿದೆ? ಯಾವ ಅಲ್ಲಿ ಪಾಲಿ ಹೌಸ್ಗಳು ಹೆಚ್ಚಿನ ಬೋರ್ವೆಲ್ಲೇ ಇಲ್ಲ. ಆದ್ರೂ ಕೂಡ ಅದು ಹೆಂಗೆ ನೀವು ಅದು ಪಾಲಿ ಹೌಸ್ಗೆ ಕೊಟ್ಬಿಟ್ರಿ ಅಂದ್ರೆ ಇದರಲ್ಲಿ ನಿಮ್ಮ ನುಂಗುವಂತ ಸ್ಪಷ್ಟ ಒಂದು ಉದ್ದೇಶ ಇದೆ ಅಂತ ಗೊತ್ತಾಗುತ್ತೆ. ಬರೀ ನುಂಗೋಕ್ಕೋಸ್ಕರ ನೀವು ಯೋಜನೆ ಮಾಡಿದಿರಿ. ಆದ್ರೆ ಆಯುಕ್ತರು ಅಷ್ಟೊಂದು ತಣ್ಣಗೆ ಆನ್ಸರ್ ಕೊಡ್ತಾರೆ ಅಂದ್ರೆ ಆಯುಕ್ತರಿಗೂ ಗೊತ್ತಿದೆ, ಅದು ಗೊತ್ತೇ ಇದೆ ಭಾವನಾ. ಯಾಕೆ ಹೇಳ್ತೀನಿ, ಈಗ ಆ ಒಂದು ಯೋಜನೆಯ ರೂಪವನ್ನೇ ಚೇಂಜ್ ಮಾಡಿದ್ದಾರೆ. ಎಸ್ ಇದ್ರ ಬಗ್ಗೆ ಕೂಡ ನಾವು ಮಾಹಿತಿ ನೀಡ್ತೀವಿ ವೀಕ್ಷಕರೇ. ನಿಮ್ಮ ಮುಂದೆ ನಾವು ಈ ಯೋಜನೆಯ ಪ್ರಮುಖ ಉದ್ದೇಶನ ನಾನು ಮತ್ತೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ. ಸಣ್ಣ ಭೂಮಿಯನ್ನ ಹೊಂದಿರುವಂತಹ ರೈತರಿಗೆ ಪಾಲಿ ಹೌಸ್, ಶೇಡ್ ಹೌಸ್ಗಳ ನಿರ್ಮಾಣಕ್ಕೆ ಅಲ್ಲಿ ಮಾಡಲಾಗುತ್ತೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇದರ ಜೊತೆಗೆ ನೀರಿನ ಉಪಯೋಗವನ್ನ ಸರಿಯಾದ ರೀತಿ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಬಹಳಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದಾರೆ. ಜನರಲ್ ಕ್ಯಾಟಗರಿ ಅವರಿಗೆ 50% ಸಬ್ಸಿಡಿ ಸಿಗುತ್ತೆ. ನೀವು 10 ಲಕ್ಷ ರೂಪಾಯಿ ಅದರಲ್ಲಿ ವೆಚ್ಚ ಮಾಡಿದ್ರೆ 5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದರ ಜೊತೆಗೆ SC ST ಕ್ಯಾಟಗರಿಯಿಂದ ಏನಾದರೂ ನೀವು
ನೀವು ಈ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ 90%. ನೀವು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 9 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಸರ್ಕಾರ ಕೊಡುತ್ತೆ. ಡ್ರಿಪ್ ಇರಿಗೇಷನ್ಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಜೊತೆಗೆ ಬೆಳೆ ಬೆಳೆದಿರುವಂತಹ ಬೆಳೆಗೆ 4 ಲಕ್ಷ ರೂಪಾಯಿಗಳ ಸಬ್ಸಿಡಿ ಸಿಗುತ್ತೆ. ಒಟ್ಟಾರೆ ಲಕ್ಷಾಂತರ ರೂಪಾಯಿಯನ್ನ ಸರಿಯಾದ ರೀತಿಯಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಿಕೊಂಡ್ರೆ ನಿಮ್ಮ ಜೀವನವೂ ಹಸನಾಗುತ್ತೆ. ಆದ್ರೆ ನುಂಗುಬಾಕ ಅಧಿಕಾರಿಗಳು ನಿಮ್ಮ ಜಮೀನನ್ನ ಲೀಸ್ ತಗೋತಾ ಇದ್ದಾರೆ. 5 ವರ್ಷ ಲೀಸ್ ತಗೊಂಡು ಅವರು ನುಂಗುಬಾಕರಾಗಿ ನಿಮ್ಮನ್ನ ಬಡವರಾಗಿ ಉಳಿಸ್ತಾ ಇದ್ದಾರೆ. ನೀವು ಬಡ ರೈತನಾಗಿ ಹಾಗೆ ಮುಳುಗಿ ಹೋಗ್ತಾ ಇದ್ದೀರಾ.